ಇಬ್ರು ಡಾಕ್ಟರ್ಸು ಸೇರ್ಕೊಂಡು ಏನು ಪಿತೂರಿ ಮಾಡ್ತಾ ಇದ್ದಾರೆ. ಯಾಮಾರಿ ಆಪರೇಷನ್ ಬೇಡ ಅಂದ್ಬಿಡ್ತಾರ. ಲೋ ದಡ್ಡ ಜೇಡಿ, ಓವರ್ ಆಕ್ಟಿಂಗ್ ಮಾಡಿ ಎಲ್ಲ ಹಾಳು ಮಾಡ್ಕೊಂಡಿದ್ಯಲ್ಲೋ. ಮುಚ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ಆಪರೇಷನ್ ಆಗೋಗ್ತಿತ್ತು. ಗೌತಮ್ ಅವರೇ, ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ಸರಿಯಾಗೇ ಇದೆ ಅನ್ನಿಸ್ತಿದೆ. ಮಲ್ಲಿ ಅವ್ರಿಗೆ ಪ್ರಜ್ಞೆ ಬರೋ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಬಾ ಮಿಸ್ ಆಗೋಯ್ತಲ್ಲ ಅಂದಿದ್ದ ಲಡ್ಡು ವಾಪಸ್ ಬಂದು ಬಾಯಿಗೆ ಬಿತ್ತು. ಇಲ್ದಿದ್ರೆ ಅವ್ರು ಇಷ್ಟೊತ್ತಿಗಾಗಲೇ ನಮ್ಮ ಟ್ರೀಟ್ಮೆಂಟ್ಗೆ ಸ್ಪಂದಿಸಬೇಕಾಗಿತ್ತು. ಯಾವುದೇ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅಂದರೆ ಅದರ ಅರ್ಥ ಅವ್ರಿಗೆ ಪ್ರಜ್ಞೆ ಬರೋ ಚಾನ್ಸಸ್ ತುಂಬ ಕಡಿಮೆ ಇದೆ ಅಂತ. ಸೊ ಐ ಥಿಂಕ್ ಇಟ್ ಈಸ್ ಬೆಟರ್ ಟು ಗೋ ಫಾರ್ ದ ಆಪರೇಷನ್. ನಮಗಾಗಲಿ ನಿಮಗಾಗಲಿ ಬೇರೆ ಯಾವ ಆಪ್ಷನ್ನೂ ಇಲ್ಲ. ದಯವಿಟ್ಟು ಆಪರೇಷನ್ಗೆ ಒಪ್ಪಿಗೆ ಕೊಡಿ. ಕನ್ಸರ್ನ್ ಫಾರ್ಮ್ಗೆ ನಿಮ್ಮ ಬ್ರದರ್ಗೆ ಸೈನ್ ಹಾಕೋದಿಕ್ಕೆ ಹೇಳಿ. ಅಪ್ಪ ಜಯದೇವ, ಮತ್ತೆ ಓವರ್ ಆಕ್ಟಿಂಗ್ ಮಾಡಿ ತಗ್ಲಾಕೋಬೇಡ. ಸೈನ್ ಮಾಡೋ ಅಂದ್ರೆ ಮುಚ್ಕೊಂಡು ಸೈನ್ ಹಾಕು. ಜೈ ಹಾ ಬ್ರೋ, ನಾನು ಯೋಚನೆ ಮಾಡಿದೆ, ನನ್ನೊಬ್ಬನ ಬೈಯೋಕ್ಕೆ ಮಲ್ಲಿನ ಹುಷಾರು ಮಾಡೋಂಥ ಅವಕಾಶನ ನಾನು ಯಾಕೆ ನನ್ನ ಕೈಯಾರ ಹಾಳು ಮಾಡ್ಕೊಳ್ಳಿ. ನನಗೆ ಒಪ್ಪಿಗೆ ಇದೆ. ನಾನು ಆ ದೇವ್ರನ್ನ ನಂಬ್ತೀನಿ ಬ್ರೋ. ಆ ದೇವ್ರಿಗಿಂತ ಹೆಚ್ಚಾಗಿ ನಮ್ಮಿಬ್ಬರ ಮಧ್ಯೆ ಇರೋಂಥ ಪ್ರೀತಿನ ನಂಬ್ತೀನಿ ನಾನು. ಆ ಪ್ರೀತಿನೇ ನಾವಿಬ್ಬರನ್ನ ಖಂಡಿತ ಒಂದು ಮಾಡೇ ಮಾಡುತ್ತೆ. ನೋಡ್ತೀರಿ, ಎಲ್ಲರೂ ನೋಡ್ತೀರಿ. ಆಪರೇಷನ್ ಥಿಯೇಟ್ರಿಂದ ನನ್ನ ಹೆಂಡತಿ ಮಲ್ಲಿ ಹೇಗೆ ಈಚೆ ಬರ್ತಾಳೆ ಅಂತ ನೋಡ್ತೀರಿ. ಅವಳು ಮಾಮೂಲಿ ಮಲ್ಲಿಯಾಗಿ ಬರಲ್ಲ. ಮೊದಲಿನ ಥರ ಬಡ ಬಡ ಅಂತ ಮಾತಾಡೋ ಮಾತಿನ ಮಲ್ಲಿಯಾಗಿ ಈಚೆ ಬರ್ತಾಳೆ. ಕೆಲಸ ಏನಾಗ್ಬೇಕು ಕೊಡಿ. ಫೈನಲಿ ಆಪರೇಷನ್ ಫಿಕ್ಸ್ ಆಯಿತು. ಅಲ್ಲಿಗೆ ಮಲ್ಲಿ ಕತೆ ಮುಗೀತು. ದೇವ್ರೆ, ಮಲ್ಲಿನ ಈ ಸಂಕಷ್ಟದಿಂದ ಪಾರು ಮಾಡಪ್ಪ. ಯಾವುದೇ ಕಾರಣಕ್ಕೂ ಅವಳಿಗೇನೂ ಆಗಬಾರ್ದು. ನನಗೆ ಗೆಳೆಯ, ಅವನ ಮನೆಯವರು ನೋವು ತಿನ್ನಬಾರ್ದು. ಅಷ್ಟೇಪ್ಪ ನಾನು ಕೇಳ್ಕೊಳ್ಳೋದು. ಹೋಗಿ ಹೋಗಿ ಖಾಲಿ ಸ್ಟ್ರೆಚರ್ ತಗೊಂಡೋಗಿ ವಾಪಸ್ ಬರ್ತಾ ಮಲ್ಲಿ ಬಾಡಿ ಎತ್ಕೊಂಡ್ಬನ್ನಿ. ದೇವ್ರೆ, ಮಲ್ಲಿಗೇನೂ ಆಗದೆ ಇರ್ಲಪ್ಪ. ಅವಳ ಮಗುನಂತೂ ಕಿತ್ಕೊಂಡೆ. ಮಲ್ಲಿನಾದರೂ ಕಾಪಾಡಪ್ಪ. ಬನ್ನಿ ಶಿಫ್ಟ್ ಮಾಡೋಣ. ಒಂದು ನಿಮಿಷ. ಏನಾಯ್ತು ಡಾಕ್ಟರ್? ಪ್ರಜ್ಞೆ ಬರ್ತಾ ಇದೆ ಅವ್ರಿಗೆ. ಪ್ರಜ್ಞೆ ಬರೋದಕ್ಕೆ ಹೆಂಗ್ ಸಾಧ್ಯ? ನಾನು ಮತ್ತೆ ಇಂಜೆಕ್ಷನ್ ಕೊಟ್ಟಿದ್ನಲ್ವಾ? ಸ್ಟ್ರೆಚರ್ ಬಿಟ್ಟು ತಗೊಂಡೋಗಿ. Yes, she's getting conscious.
ಖಾಲಿ ಸ್ಟ್ರೆಚರ್ನ ವಾಪಸ್ ತೊಗೊಂಡೋಗ್ತಿದ್ದಾರೆ. ಏನಾಗಿರ್ಬೋದು? ಕಂಗ್ರಾಟ್ಸ್, ಮಲ್ಲಿಗೆ ಪ್ರಜ್ಞೆ ಬಂತು. ನಿಜಕ್ಕೂ ಆ ಹುಡುಗಿ ತುಂಬಾನೇ ಅದೃಷ್ಟ ಮಾಡಿದಾಳೆ. ಇಟ್ಸ್ ಅ ಮಿರಾಕಲ್. ಒಂದ್ ವೇಳೆ ಆಪರೇಷನ್ ಮಾಡಿದಿದ್ರೆ ಏನಾಗ್ತಿತ್ತು ಅಂತ ಹೇಳಕ್ ಆಗ್ತಿರ್ಲಿಲ್ಲ.